ಎಲ್ಲರಿಗೂ ಆದಾಬ್. ನಾನು ಅಂದರೆ ಬಾನು ಬೇಗಂ, ತ್ರಿಭಾಷಾ ಸಾಹಿತಿ, ಬಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ರಾಯಚೂರು ನಗರದಿಂದ ಮತ್ತೊಮ್ಮೆ ಮಾನ್ಯರೇ, ಮಾತೆ ಹಾಗೂ ಭಾರತ ಮಾತೆಯ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿ ಇಂದಿನ ವಿಷಯ ಕಳಕಳಿ ಹಾಗೂ ಪಡೆ. ಮಾನ್ಯರೇ, ಈ ಜೆಜೆಬಿ ಇದೊಂದು ಯೋಗ್ಯ ವ್ಯವಸ್ಥೆಯಾಗಿದೆ. ಮುಕ್ತ ಮನಸ್ಸಿನಿಂದ ಈ ಬಗ್ಗೆ ಮಾತಾಡಿ. ಜೆಜೆಬಿಯ ಕಾರ್ಯಕರ್ತರು ಟೊಂಕ ಕಟ್ಟಿ ನಿಂತಿದ್ದಾರೆ. ನಿಯಮದೊಂದಿಗೆ ತಕ್ಕಡಿ ಸರಿಯಾಗಿ ತೂಗಿ ಸಮತೋಲನ ಕಾಪಾಡಿ ಅನುಕಂಪ ಆಧಾರದ ಮೇಲೆ ಅಮ್ಮನವರಿಗೆ ಸಹಕರಿಸಿ. ಇದುವೇ ಮಹಾ ಸೌಭಾಗ್ಯದ ಸಾಧನ. ಸುಳ್ಳು ಮೋಜಿಗೆ ಮನಸೋತು ಅಮ್ಮನವರಿಗೆ ದ್ರೋಹ ಬಗೆದರೆ ಈ ಭೂಮಿ ನಡುಗಲು ಸಾಧ್ಯ. ಏನೆಲ್ಲ ಬರಲು ಸಾಧ್ಯ. ಬಿರುಗಾಳಿ ಬೀಸಲು ಸಾಧ್ಯ, ಕಲ್ಲು ಮಳೆ ಸುರಿಯಲು ಸಾಧ್ಯ, ಬೆಳೆ ನಾಶವಾಗಲು ಸಾಧ್ಯ, ಆರ್ಭಟದ ಬೆಂಕಿ ಬೀಳಲು ಸಾಧ್ಯ, ಭೂಕಂಪನ ನುಂಗಲು ಸಾಧ್ಯ, ನೀರು ಇಂಗಲು ಸಾಧ್ಯ, ಆಹಾರ ಕಹಿಯಾಗಲು ಸಾಧ್ಯ, ಕರೋನಾ ಬರಲು ಸಾಧ್ಯ. ಇಂಥ ಕಷ್ಟ ಬಂದಾಗ ಯಾವ ಪಡೆ ತಾನೇ ನಿಮ್ಮ ಬಳಿ ಸಹಾಯಕ್ಕೆ ಬರುವುದು? ಯಾವ ಪಡೆಯೋ ನಿಮ್ಮ ಸಹಾಯಕ್ಕೆ ಬರುವುದಿಲ್ಲ. ಅಂಥದ್ದರಲ್ಲಿ ಅಮ್ಮನ ಆಶೀರ್ವಾದವೇ, ಹಿತಕಾರ್ಯವೇ ನಿಮ್ಮ ಸಹಾಯಕ್ಕೆ ಬರುವ ಪಡೆ. ಕಾರಣ ನೆಟ್ಟಗೆ ನಡೆಯಿರಿ ಹಾಗೂ ಹಿತ ಕಾರ್ಯಗಳಿಗೆ ಸಹಕರಿಸಿರಿ ಹಾಗೂ ಇನ್ನೊಬ್ಬರು ಸಹಕರಿಸುವಂತೆ ಆದೇಶಿಸಿರಿ. ಇದು ಕರ್ಮಭೂಮಿ. ಕರ್ಮ ಮಾಡಿ. ಜ್ಞಾನ ಅಜ್ಞಾನ ಬೇರೆಯೇ ವಿಷಯ. ಆದರೆ ತಾವು ಜ್ಞಾನಿಯಾಗಿ ಪ್ರಜ್ಞಾವಂತ ಪ್ರಜೆಯಾಗಿ ಸ್ನೇಹ ಸಂದೇಶ ಸಾರಿ ಸಂದೇಶ ತಲುಪಿಸುವುದು ನಮ್ಮ ಕರ್ತವ್ಯ ಮಾತ್ರ. ಅದನ್ನು ನಾವು ಸರಿಯಾಗಿ ಪಾಲಿಸುತ್ತಿದ್ದೇವೆ. ಸ್ಪಷ್ಟ ಸ್ವಾರ್ಥ ಬಂಡಿಯ ಮೂಲಕ ಸಹಸ್ರ ಸಂಖ್ಯೆಯಲ್ಲಿ ಹಿತವಚನ ಹಾಗೂ ಸುವಾರ್ತೆ ಬಿತ್ತರಿಸುತ್ತಿದ್ದೇವೆ. ಸಂತರು ಕೂಡ ಇದೇ ಕೆಲಸ ಮಾಡಿದ್ದಾರೆ. ಹಾಗೂ ಅಮ್ಮನವರ ಕಷ್ಟದ ಕಥೆ ಹಾಗೂ ರಹಸ್ಯ ಭೇದಿಸುತ್ತಿದ್ದೇವೆ. ಈ ಮೂಲಕ ನಾವು ಅಮ್ಮನವರ ಕಷ್ಟದ ಕಥೆಯ ರಹಸ್ಯ ಭೇದಿಸುತ್ತಿದ್ದೇವೆ. ಹಿರಿಯರೇ ನಮ್ಮ ಸಿರಿ ಎಂಬ ಕನ್ನಡಿಗರು ಯೋಗ್ಯ ಬದಲಾವಣೆ ತರುವಲ್ಲಿ ತಾವು ಈ ಬಗ್ಗೆ ಸಹಕರಿಸಿರಿ ಹಾಗೂ ಒಳ್ಳೆಯತನವನ್ನು ಒಗಟಾಗಿಸಿಕೊಳ್ಳದೆ ಸ್ವಚ್ಛ ಮನಸ್ಸಿನಿಂದ ಇವರ ಈ ಉಚ್ಚ ವಿಚಾರ ಅರ್ಥ ಮಾಡಿಕೊಂಡು ಜೆಜೆಬಿಗೆ ತಾವು ಸಹಕರಿಸಿರಿ ಹಾಗೂ ತಮ್ಮ ಅಧೀನದಲ್ಲಿ ಬರುವ ಡಿಪಾರ್ಟ್ಮೆಂಟ್ಗಳು ಸಹಕರಿಸುವಂತೆ ಆದೇಶ ನೀಡಬೇಕಾಗಿ ಈ ಮೂಲಕ ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು.